ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿರ್ದೆಡೆ ಎಂತು ಮೆಚ್ಚುವನಯ್ಯ ಕೂಡಲ ಸಂಗಮ ದೇವ. ಬಸವಣ್ಣ ಅವರ ವಚನ ಇದು. ಆದರೆ ಅದೇ ಮಾತು ಈಗ ಹರಿತವಾಗ್ಬಿಟ್ಟಿದೆ. ಅದೇ ಮಾತು ಮನ್ಸ್ ಕೆಡಿಸ್ತಾ ಇದೆ. ಅದೇ ಮಾತು ಲಗಾಮಿಲ್ಲದೆ ಬೆಂಕಿ ಹಚ್ಚುತ್ತಾ ಇದೆ. ಅದೇ ಮಾತು ಸಮಾಜದ ಶಾಂತಿ ಕದಡ್ತಾ ಇದೆ. ಹೀಗೆ ದ್ವೇಷ ಹರಡುವಂಥ ಮಾತಿಗೆ ಕಡಿವಾಣ ಹಾಕೋಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ಆ ಕಾರಣಕ್ಕಾಗಿಯೇ ಅಧಿವೇಶನದಲ್ಲಿ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಮಂಡನೆ ಆಗಿರೋದು. ಕಳೆದ ಕೆಲ ದಿನಗಳಿಂದ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿರುವಂತಹ ಮಸೂದೆ ಇದು. ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ತಿಕ್ಕಾಟಕ್ಕೆ ಕಾರಣವಾಗಿರುವಂತಹ ಮಸೂದೆ. ಇಷ್ಟಕ್ಕೂ ಈ ಮಸೂದೆ ಬಗ್ಗೆ ಅಷ್ಟು ಚರ್ಚೆಯಾಗ್ತಾ ಇರೋದು ಯಾಕೆ? ಬಿಜೆಪಿ ಇದನ್ನ ವಿರೋಧಿಸ್ತಾ ಇರೋದು ಯಾಕೆ? ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ, ಕರ್ನಾಟಕ ಹೇಟ್ ಸ್ಪೀಚ್ ಆ್ಯಂಡ್ ಹೇಟ್ ಕ್ರೈಮ್ಸ್ ಬಿಲ್ 2025 ವಿಧಾನಸಭೆಯಲ್ಲಿ ಮಂಡನೆಯಾಗಿದೆ. ಧರ್ಮ, ಜನಾಂಗ, ಭಾಷೆ, ಜನ್ಮಸ್ಥಳ, ಜಾತಿ, ಲಿಂಗದ ಆಧಾರದಲ್ಲಿ ದ್ವೇಷ ಭಾಷಣ ಮಾಡುವವರನ್ನ ನಿರ್ಬಂಧಿಸೋಕೆ ಮುಂದಾಗಿರುವಂತಹ ರಾಜ್ಯ ಸರ್ಕಾರ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ಮಸೂದೆಯನ್ನ ಡಿಸೆಂಬರ್ 10ನೇ ತಾರೀಕು ಬೆಳಗಾವಿಯ ಅಧಿವೇಶನದಲ್ಲಿ ಮಂಡನೆ ಮಾಡಿತು. ಧರ್ಮ, ಜನಾಂಗ, ಭಾಷೆ, ಜನ್ಮಸ್ಥಳ, ಜಾತಿ ಅಥವಾ ಲಿಂಗದ ಆಧಾರದ ಮೇಲೆ ದ್ವೇಷ ಭಾಷಣವನ್ನ ಮಾಡೋದು ದ್ವೇಷಾಪರಾಧದ ವ್ಯಾಪ್ತಿಗೆ ಬರುತ್ತೆ. ಅಲ್ಲದೆ ಯಾವುದೇ ರೀತಿಯಾದಂಥ ಭಾವನಾತ್ಮಕ, ಮಾನಸಿಕ, ದೈಹಿಕ, ಸಾಮಾಜಿಕ ಅಥವಾ ಆರ್ಥಿಕ ಹಾನಿಯನ್ನ ಉಂಟು ಮಾಡುವ ಉದ್ದೇಶದಿಂದ ಪ್ರಚೋದನೆ ನೀಡೋದು ಕೂಡ ಇದರಲ್ಲಿ ಸೇರಿದೆ. ದ್ವೇಷ ಭಾಷಣದ ಪ್ರಸಾರ, ಪ್ರಕಟಣೆ, ಪ್ರಚಾರವೂ ಕೂಡ ಅಪರಾಧ. ದ್ವೇಷ ಭಾಷಣದ ಪ್ರಚಾರ ಮಾಡೋದು, ಪ್ರಚೋದಿಸುವುದು ಕೂಡ ಅಪರಾಧ. ಯಾವುದೇ ಮಾಧ್ಯಮದ ಮೂಲಕ ದ್ವೇಷವನ್ನ ಉತ್ತೇಜಿಸೋದು ಅಥವಾ ಪ್ರಚಾರ ಮಾಡುವುದಕ್ಕೆ ಈ ಮಸೂದೆಯ ಅಡಿಯಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ದ್ವೇಷ ಭಾಷಣ ಮಾಡುವ ವ್ಯಕ್ತಿಯ ಸಂಘ, ಸಂಸ್ಥೆಯ ಜವಾಬ್ದಾರಿ ಸ್ಥಾನದಲ್ಲಿದ್ದರೆ ಆತ ಅದರ ವಿರುದ್ಧವೂ, ಆ ಸಂಸ್ಥೆಯ ವಿರುದ್ಧವೂ, ಆ ಸಂಘದ ವಿರುದ್ಧವೂ ಕೇಸ್ ದಾಖಲಿಸುವುದಕ್ಕೆ ಈ ಮಸೂದೆಯ ಅಡಿಯಲ್ಲಿ ಅವಕಾಶ ಇದೆ. ಈ ಮಸೂದೆ ಯಾವುದೇ ನಿರ್ದಿಷ್ಟ ರಾಜಕೀಯ ಪಕ್ಷ ಅಥವಾ ಸಮುದಾಯವನ್ನ ಗುರಿಯಾಗಿಸಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿರುವಂತಹ ಸರ್ಕಾರ ಇದು ರಾಜ್ಯದಲ್ಲಿ ಸಾಮಾಜಿಕ ಸಾಮರಸ್ಯವನ್ನ ಕಾಪಾಡುವ ಮತ್ತು ದ್ವೇಷದ ಹರಡುವಿಕೆಯನ್ನ ತಡೆಯುತ್ತೆ ಅಂತ ಹೇಳಿದೆ. ಭವಿಷ್ಯದಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಈ ಕಾನೂನು ಅನ್ವಯವಾಗಲಿದ್ದು, ಸಂಘಟನೆಗಳ ಮುಖಂಡರು, ರಾಜಕೀಯ ನಾಯಕರು ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ವೇದಿಕೆಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಏನೇನೋ ಮಾತನಾಡೋಕೆ ಮುಂಚೆ ಜಾಗರೂಕರಾಗಿರಬೇಕು ಅಂತ ಎಚ್ಚರಿಕೆಯನ್ನ ನೀಡಿದೆ. ಜೊತೆಗೆ ಯಾರೋ ಮಾಡಿದ್ದ ಹೇಟ್ ಸ್ಪೀಚ್ ಅನ್ನ ವಾಟ್ಸಪ್ನ ಮೂಲಕ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಮೂಲಕ ಶೇರ್ ಮಾಡೋದಿದೆಯಲ್ಲ, ಅದು ಕೂಡ ಅಪರಾಧದ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ನೀವು ಎಚ್ಚರವಾಗಿರಬೇಕು. ಹಾಗಾದ್ರೆ ದ್ವೇಷ ಅಪರಾಧಕ್ಕೆ ಶಿಕ್ಷೆ ಏನು? ಈ ಮಸೂದೆಯ ಅಡಿಯಲ್ಲಿ ದ್ವೇಷ ಭಾಷಣ ಮಾಡುವವರಿಗೆ 1 ವರ್ಷದಿಂದ 7 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಒಂದು ವೇಳೆ ಒಂದು ಬಾರಿ ಶಿಕ್ಷೆಯಾಗಿ ಮತ್ತೆ ಅದನ್ನ ಪುನರಾವರ್ತಿಸಿದ್ರೆ, 2ನೇ ಬಾರಿ ಅದೇ ಅಪರಾಧವನ್ನ ಮಾಡಿದ್ರೆ 2 ವರ್ಷದಿಂದ 10 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸುವುದಕ್ಕೆ, ಜೊತೆಗೆ 50,000 ರೂಪಾಯಿಯಿಂದ 1 ಲಕ್ಷ ರೂಪಾಯಿಯವರೆಗೂ ದಂಡವನ್ನ ವಿಧಿಸುವುದಕ್ಕೆ ಈ ಮಸೂದೆಯ ಅಡಿಯಲ್ಲಿ ಅವಕಾಶ ಇದೆ. ಇಂತಹ ಕೃತ್ಯಗಳನ್ನ ಜಾಮೀನು ರಹಿತ ಅಪರಾಧ ಅಂತ ಪರಿಗಣಿಸಲಾಗುತ್ತೆ ಅಂತ ಸರ್ಕಾರ ಹೇಳಿದೆ. ಬಿಜೆಪಿ ಹೇಳ್ತಾ ಇದೆ ಇದು ನಮ್ಮನ್ನ ಹಣಿಯೋಕೆ ಮಾಡಿರುವಂತಹ ತಂತ್ರ ಅಂತ ಹೇಳಿ. RSSಗೆ, ಬಿಜೆಪಿ ನಾಯಕರ ವಿರುದ್ಧ ಜಾರಿ ತರ್ತಾ ಇರೋ ಕಾನೂನಿದು ಅನ್ನೋದು ಅವರು ಮಾಡ್ತಾ ಇರುವಂತಹ ಆರೋಪ. ಒಟ್ಟಿನಲ್ಲಿ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ರೂ ಸಮಾಜದ ಸ್ವಾಸ್ಥ್ಯವನ್ನ ಕದಡುವಂತಹ ಮಾತು, ಶಾಂತಿಯನ್ನ ಕದಡುವಂತಹ ಮಾತನ್ನ ಯಾರೇ ಹೇಳಿದ್ರು ಅದು ತಪ್ಪು. ಅದಕ್ಕೆ ಕಡಿವಾಣ ಹಾಕುವಂತಹ ಯತ್ನಕ್ಕೆ ಸರ್ಕಾರ ಮುಂದಾಗಿದೆ. ಹಾಗಾಗಿ ಇನ್ನು ಮೇಲೆ ಯಾರದ್ದೋ ಭಾಷಣವನ್ನ ಅಥವಾ ಯಾರೋ ಹೇಳಿದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋ ಮೊದಲು, ವಾಟ್ಸಪ್ನಲ್ಲಿ ಶೇರ್ ಮಾಡೋ ಮೊದಲು ನೀವು ಎಚ್ಚರವಾಗಿರಿ. ಅಥವಾ ಯಾವುದೋ ಒಂದು ವಿಚಾರದ ಬಗ್ಗೆ ಅಭಿಪ್ರಾಯವನ್ನ ಹೇಳುವಂತಹ ಭರದಲ್ಲಿ ದ್ವೇಷದ ಮಾತುಗಳನ್ನು ಆಡೋಕ್ ಮುಂಚೆ ಎಚ್ಚರವಾಗಿರಿ. ಈಗಾಗಲೇ ಮಸೂದೆ ಮಂಡನೆಯಾಗಿದೆ. ಅಂಗೀಕಾರವಾಗಿ ಅದು ಕಾನೂನಾಗಿ ಜಾರಿಯಾದರೆ ಶಿಕ್ಷೆ ಗ್ಯಾರಂಟಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.